ಎಲ್ಲೋ ನಮಸ್ಕಾರ. ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ಏನಪ್ಪ ಇವತ್ತಿನ ವಿಷಯ ಅಂದರೆ, ಹಲವಾರು ಜನ ಕೇಳ್ತಾ ಇದ್ದೀರಾ KCETನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ, ಕಟ್ ಆಫ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದನ್ನು ಇಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ವಿಷಯ ಏನಪ್ಪ ಅಂದರೆ, ನಾನು ಹೇಳಿದ್ದೆ ಮೇ 17ಕ್ಕೆ ನಿಮ್ಮ ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತ. ಅದು ಬಹುತೇಕ ಬರುವ ಚಾನ್ಸಸ್ಸು ಬಹಳ ಕಮ್ಮಿ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಇನ್ನೊಂದು ಡೇಟ್ ತಿಳಿಬರ್ತಾ ಇದೆ KCET ಕಡೆಯಿಂದನೇ ಅಥವಾ KEA ಕಡೆಯಿಂದ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈಗ ಸದ್ಯಕ್ಕೆ ಮೇ 19ಕ್ಕೆ ನಿಮ್ಮ ರಿಸಲ್ಟು ಬರುವ ಚಾನ್ಸಸ್ ಇದೆ. ಈಗ ಸದ್ಯಕ್ಕೆ ಸದನದಲ್ಲೂ ಕೂಡ ಈ ವಿಚಾರ ವಿಚಾರಣೆಗೆ ಬಂದಿದೆ. ಅದಾದಮೇಲೆ ಈಗ ಸದ್ಯಕ್ಕೆ ಅವರು ಮನವರಿಕೆ ಮಾಡಿದ್ದಾರೆ ಏನು ಮಾಡಬೇಕು ಅಂತ. ಅದಕ್ಕೆ ಸದ್ಯಕ್ಕೋಸ್ಕರ ನಿಮ್ಮ ರಿಸಲ್ಟು ಭಾಳಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಅವರು ಕೂಡ ಆದೇಶ ಕೊಟ್ಟಿದ್ದಾರೆ ಅಂತ ಈಗ ತಿಳಿಯಪಡ್ತಾ ಇದೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಬನ್ನಿ. ಮೇ 19ಕ್ಕೆ ನಿಮ್ಮ ರಿಸಲ್ಟ್ ಬರುವ ಚಾನ್ಸಸ್ ಇದೆ.